ಚಾನಲ್ನ ಮುಖ್ಯಸ್ಥರಾದ ಹೇಮಂತ್ ಅವರು. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ನಮಸ್ತೆ. ಎಸ್, ಈಗ ಏನು ಕೆಲವೇ ಕ್ಷಣದಲ್ಲಿ ಕರ್ನಾಟಕದ ರಾಜಕಾರಣದ ಒಂದು ಯುಗ ಮುಗಿತಾ ಇದೆ, ಅದು ಸಿದ್ದರಾಮಯ್ಯ ಯುಗ. ಸೊ 83ರಲ್ಲಿ ರಾಜಕಾರಣಕ್ಕೆ ಬಂದಂಥ ಸಿದ್ದರಾಮಯ್ಯ 8 ವರ್ಷ 8 ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಅದೊಂದು ಯುಗ ಅಂತ ಹೇಳುವುದಕ್ಕೆ ಕಾರಣ ಇದೆ, ಅದೊಂದು ನಿಜವಾದ ಒಂದು ಯುಗ. ಇಡೀ ಕರ್ನಾಟಕದ ರಾಜಕಾರಣವನ್ನು ಇನ್ನೊಂದು ದಿಕ್ಕಿಗೆ ತಿರುಗಿಸಿದವರು ಸಿದ್ದರಾಮಯ್ಯ. ಈಗ ಅವರು ತಮ್ಮ ನಿವಾಸದಿಂದ ಕೆಲವೇ ಕ್ಷಣದಲ್ಲಿ ಹೊರಡ್ತಾ ಇದ್ದಾರೆ. ಅವರ ಜೊತೆಗೆ ಉಪಮುಖ್ಯಮಂತ್ರಿ ಆಗಿರುವ, ಭಾವಿ ಮುಖ್ಯಮಂತ್ರಿಯೂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ದಾರೆ. ಈ ನಡುವೆ ಹಲವಾರು ಸಚಿವರು ಮತ್ತೆ ಸಿದ್ದರಾಮಯ್ಯನವರ ಮನೆಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಅವರ ಅಭಿಮಾನಿಗಳಿದ್ದಾರೆ. ಒಂದು ಕಡೆ ಕಣ್ಣೀರಿದೆ, ದುಃಖ ಇದೆ, ಇನ್ನೊಂದು ಕಡೆ ಸಂತೋಷ ಇದೆ. ಬದುಕು ಅಂದ್ರೆ ಹಾಗೆ ತಾನೆ, ಎಲ್ಲರೂ ಕೂಡ ಒಂದು ದಿನ ಎದ್ದು ಹೋಗಲೇಬೇಕು. ಬದುಕಿನಿಂದನೂ ಎದ್ದು ಹೋಗಬೇಕು, ನಾವು ಮಾಡುವ ಕೆಲಸದಿಂದನೂ ಎದ್ದು ಹೋಗಬೇಕು. ಎದ್ದು ಹೋಗೋದಿದೆಯಲ್ಲ, ಅದು ಯಾವಾಗ ಎಲ್ಲಿ ಎದ್ದು ಹೋಗಬೇಕು ಅನ್ನೋದು ಗೊತ್ತಿರಬೇಕು. ಸಿದ್ದರಾಮಯ್ಯ ಈ ಎದ್ದು ಹೋಗುವಂಥ ತೀರ್ಮಾನವನ್ನು ಯಾವಾಗ ತೆಗೆದುಕೊಂಡ್ರು ಅನ್ನೋದು ತುಂಬ ಕುತೂಹಲಕರವಾದ್ದು. ಬಹುಶಃ ದೆಹಲಿಯಲ್ಲಿ ಅವರಿಗೆ ತಮ್ಮ ರಕ್ಷಕರು ಯಾರೂ ಇಲ್ಲ ಅಂತ ಅನಿಸಿರಬೇಕು. ಅದೊಂದು ರೀತಿಯ ಆಘಾತನೇ. ನಾವು ನಂಬಿರ್ತೀವಿ ಬದುಕಿನಲ್ಲಿ, ಈ ನಂಬಿದವರು ನಮ್ಮ ಜೊತೆಗಿಲ್ಲ ಅಂದಾಗ ಬದುಕು ಇನ್ನೊಂದು ದಿಕ್ಕಿಗೆ ಹೊರಡುತ್ತೆ. ಸೊ ಅದೆಲ್ಲ ವಿವರವನ್ನು ಕೊಡ್ತೀವಿ, ಪ್ರತಿ ಕ್ಷಣದ ವಿವರನ. ನಾನು ಫಸ್ಟ್ ರಿಯಾಕ್ಷನ್ ತಗೋತೀನಿ. ಸರ್, ಟೆಲ್ ಮಿ, ಸಿದ್ದರಾಮಯ್ಯನವರ ಈ ಎದ್ದು ಹೋಗುವ ಕ್ರಿಯೆ ಇದೆಯಲ್ಲ, ಅದು ಈಗ ಒಂದು ಹಂತಕ್ಕೆ ಬರ್ತದೆ. ಈಗ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಅವ್ರ ಜೊತೆಗೆ ನೀವು ಹೇಳಿರೋ ಪ್ರಕಾರ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೋಗ್ತಾ ಇದ್ದಾರೆ. ಓಕೆ, ಇದು ಒಂದ್ ಕಡೆ. ಈಗ ಸಿದ್ದರಾಮಯ್ಯನವರ ಎಕ್ಸಿಟ್ ಇದೆಯಲ್ಲ, ಅದು ಗೌರವಯುತವಾದಂತ ಎಕ್ಸಿಟ್ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಎಸ್, ಇದು ಒಂದು ರೀತಿಯಲ್ಲಿ ನಾನು ಹೇಳ್ತಾ ಹೋದ್ರೆ ಅದಕ್ಕೊಂದು ಚೂರು ಇತಿಹಾಸವನ್ನು ನೆನಪು ಮಾಡ್ಕೋಬೇಕು ಅನ್ಸುತ್ತೆ. ಕರ್ನಾಟಕದ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ ಹಲವು ನಾಯಕರುಗಳಿಗೆ ಅವರನ್ನ ಮರ್ಸಿಲೆಸ್ ಆಗಿ ತಾಗಿದೆ, ಮೂಲೆಗುಂಪು ಮಾಡಿದೆ. ಮೂಲೆಗುಂಪಲ್ಲ. ಫಾರ್ ಎಕ್ಸಾಂಪಲ್, ಯು ಟೇಕ್ ಫ್ರಮ್ ದೇವರಾಜ ಅರಸು. ಕರೆಕ್ಟ್. ದಿನ ಬೆಳಗಾಗುವ ಹೊತ್ತಿಗೆ ಇಡೀ ಕಾಂಗ್ರೆಸ್ ಪಕ್ಷವೇ ಬಂಡಾಯವನ್ನ ಉಂಟು ಮಾಡಿ ನೋಡ್ತಾ ಇದ್ದಾಗ ಜನ ಎಲ್ಲ ಗುಂಡೂರಾವ್ ಕಡೆ ಹೊರಟೋಗ್ಬಿಟ್ರು. ಸೊ ದೇವರಾಜ ಅರಸು ಏಕಾಂಗಿಯಾಗಿ ನೋವಿನಿಂದ ಕೂತಿದ್ರು. ನನಗೆ ಆ ದೃಶ್ಯ ನಾನು ಕಣ್ಣು ಮುಂದೆ. ಅಲ್ಲ, ನೋಡಿ, ಒಂದು ಬ್ರೇಕಿಂಗ್ ಯಾವ ತರ ಇದೆ ಅಂದ್ರೆ, ಸಿಎಂ ಇನ್ನು ರಾಜೀನಾಮೆ ಕೊಟ್ಟಿಲ್ಲ. ಸಿಎಂ ಅವರ ವಿಶೇಷ ಕರ್ತವ್ಯಾಧಿಕಾರಿಗಳನ್ನೆಲ್ಲರನ್ನ ಆಲ್ರೆಡಿ ವರ್ಗಾವಣೆ ಮಾಡ್ಬಿಟ್ಟಿದ್ದಾರೆ. ಈಗ ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅಂತ? ಇಲ್ಲ, ಅದು ಒಂದು ಏನು ಅಂದ್ರೆ, ಇಂಥ ಸಿಚುವೇಶನ್ ಅಲ್ಲಿ ಚೀಫ್ ಸೆಕ್ರೆಟರಿ ವಿಲ್ ಡೂ ದಟ್. ಚೀಫ್ ಸೆಕ್ರೆಟರಿ ಮಾಡ್ತಾರೆ. ಇದಕ್ಕೆ ನಾನು ಕಂಟಿನ್ಯೂ ಮಾಡೋಣ. ಫಸ್ಟ್ ದೇವರಾಜ ಅರಸು, ಅದಾದ ಮೇಲೆ ಏರ್ಪೋರ್ಟ್ ನಲ್ಲಿ ವೀರೇಂದ್ರ ಪಾಟೀಲ್ ಅನ್ನು ಎತ್ತಾಕದು ರಾಜೀವ್ ಗಾಂಧಿ. ಒಂದೇ ಸಿಂಪಲ್ ಆದ ಕ್ವೆಶನ್. ಏರ್ಪೋರ್ಟ್ ನಲ್ಲಿ ಬಂದಾಗ, ಕರ್ನಾಟಕದ ವಿಚಾರ ಬಂದಾಗ ಅವ್ರು ಹೇಳಿದ್ದು ಒಂದೇ ಸಾಲು, ಕರ್ನಾಟಕ ವಿಲ್ ಹ್ಯಾವ್ ಎ ನ್ಯೂ ಚೀಫ್ ಮಿನಿಸ್ಟರ್. ರಾಜೀವ್ ಗಾಂಧಿ ಹೇಳಿದ್ದು. ದೆನ್ ಬಂಗಾರಪ್ಪನವರು ಅವರು ರಾಜಭವನದಲ್ಲಿ ನಿಂತು ಕಣ್ಣೀರು ಹಾಕಿದ್ದನ್ನ ನೋಡಿದ್ದೆ. ಹೌದು, ರಾಜೀನಾಮೆ ಕೊಡಿಸೋದು. ಸೊ ಈ ರೀತಿಯಾಗಿ ಇದೇನು ಅಂದ್ರೆ ಸರ್, ಈ ನಮ್ಮಲ್ಲಿ ಈ ದಿನಗೂಲಿ ನೌಕರು ಇರ್ತಾರೆ, ನಾಳೆ ಕೆಲಸಕ್ಕೆ ಬರಬಾರ್ದು ಅಂದ್ರೆ ಮುಗಿದೋಯ್ತು. ಸೊ ಕಾಂಗ್ರೆಸ್ ತಮ್ಮ ನಾಯಕರನ್ನ ದಿನಗೂಲಿ ನೌಕರರಂತೆ ನೋಡ್ಕೋತಾ ಇದೆ ಅಂತ. ಯಾಕೆಂದ್ರೆ ಒಬ್ಬ ನಾಯಕನಿಗೆ ರಾಜೀನಾಮೆ ಕೊಡಿಸೋದು ತಪ್ಪಲ್ಲ, ದಟ್ ಇಸ್ ಎ ಥಿಂಗ್. ಆದರೆ ಅವ್ರಿಗೆ ಒಂದು ಸಮಯ ಕೊಟ್ಟು, ಒಂದು ತಿಂಗಳ ಹಿಂದೆ ಇಬ್ಬರನ್ನು ಕರೆದು, ಒಂದು ತಿಂಗಳ ನಂತರ ಹೋಗ್ತೀಯಪ್ಪ, ಹೋಗು. ನೀವು ಇದ್ದಕ್ಕಿದ್ದಾಗ ಮೀಟಿಂಗ್ ಕರೆದು, ನೀವು ಇಲ್ಲ ಈ ತಕ್ಷಣ ಹೋಗಿ 48 hours ಅಲ್ಲಿ 48 hours. ಇನ್ನೊಂದು ಮಾಹಿತಿ ಇದೆ, ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ರಂತೆ. ಇನ್ನರ್ ಸರ್ಕಲ್ ಪ್ರಕಾರ ನೋಡಿ, ನಾನು ಈ ನನ್ನ ಕನಸು ಏನು ಅಂತ ಅಂದ್ರೆ, ಈ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಏನಿದೆ ಗಣತಿಯದ್ದು, ಅದು ಇನ್ನೂ ಸಿದ್ಧ ಆಗಿಲ್ಲ, ಪ್ರಿಂಟ್ ಆಗಿಲ್ಲ. ಸೊ ಅಲ್ಲಿಯವರೆಗೆ ನನಗೆ ಅವಕಾಶ ಕೊಡಿ. ನೋ ನಥಿಂಗ್. ಅಷ್ಟು ಅಸಹಾಯಕರ ಆಗ್ಬಿಟ್ರ ಸಿದ್ದರಾಮಯ್ಯ ಅಂತ. ಸೊ ಇದರ ಹಿಂದೆ ಬೇರೆ ಬೇರೆ ಇದು ವರ್ಕೌಟ್ ಆಗಿದೆ. ಏನು ಅಂದ್ರೆ, ಹೈಕಮಾಂಡ್ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಒಂದಾದ್ರು ಅಂತ. ಸೊ ಈ ಮೂವರ ಜೊತೆಗೂ ಕೂಡ ಸಿದ್ದರಾಮಯ್ಯನವರ ಸಂಬಂಧ ಇದೆಯಲ್ಲ ಸರ್, ಅದು ಅಷ್ಟು. ಡಿ.ಕೆ. ಶಿವಕುಮಾರ್ ಅವರಿಗೆ ದೇವಿಯರ ಆಶೀರ್ವಾದ ಯಾವ ರೀತಿ ಅನ್ನೋದಕ್ಕೆ 2 ಎಕ್ಸಾಂಪಲ್ ಸರ್. ಮೊದಲನೇ ಎಕ್ಸಾಂಪಲ್, ಕಬ್ಬಾಳ ದುರ್ಗದ ಕಬ್ಬಾಳಮ್ಮನ ಆಶೀರ್ವಾದ, ಜೊತೆಗೆ ದೊಡ್ಡಹಳ್ಳಿಯ ಕೆಂಕೇರಮ್ಮನ ಆಶೀರ್ವಾದ. ಅವ್ರ ಮನೆ ಕೆಂಕೇರಿ, ಕಾರ್ಗಳ ಮೇಲೆ ಕೆಂಕೇರಿ. ಅದು ಕೆಂಕೇರಮ್ಮ ಡಿ.ಕೆ. ಶಿವಕುಮಾರ್ ಅವರ ಮನೆ ದೇವಿ ಕೂಡ. ಓಕೆ, ಆ 2 ದೇವಿಯವರ ಆಶೀರ್ವಾದ ಕರ್ನಾಟಕದಲ್ಲಿದ್ರೆ, ದೆಹಲಿಯಲ್ಲಿರೋ 2 ದೇವಿ ಅಂದ್ರೆ ಯಾರು ಡಿ.ಕೆ. ಶಿವಕುಮಾರ್ ಪಾಲಿಗೆ ಅಂದ್ರೆ, ಒಂದು ಸೋನಿಯಾ, ಮತ್ತೊಂದು ಪ್ರಿಯಾಂಕಾ. ಎಸ್, ಅದು ಯಾಕೆಂದ್ರೆ ಸೋನಿಯಾ ಗಾಂಧಿ ಅವರಿಗೆ ಇವರ ಮೇಲೆ ಒಂದು ಕೃತಜ್ಞತೆ ಅನ್ನೋದಿದೆ. ಅಂದ್ರೆ
ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದ್ದಾಗಲೆಲ್ಲ ಅದರ ನೆರವಿಗೆ ಬಂದವರು ಡಿ ಕೆ ಶಿವಕುಮಾರ್. ಎಸ್, ಫೈನಾನ್ಸಿಯಲಿ ಕೂಡ ಕಾಂಗ್ರೆಸ್ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿಸರ್ ಅಷ್ಟೇ. ವಾಟ್ ಎವರ್ ಇಟ್ ಮೇ ಬಿ, ಕಾಂಗ್ರೆಸ್ಸಿಗೆ ದುಡ್ಡೇ ಇಲ್ದಿದ್ದಾಗ ದುಡ್ಡು ಕೊಡ್ತಾ ಇದ್ದವರು. ಆ ಒಂದು ಕೃತಜ್ಞತೆ ಅನ್ನೋದು ಅಹಮದ್ ಪಟೇಲ್ ಅವರ ಕಾಲದಿಂದನೂ ಅದ್ರ ಜೊತೆ ಕಾಂಗ್ರೆಸ್ ಒಳಗಡೆ ಇನ್ನೊಂದಿತ್ತು, ಮೂಲ ನಿವಾಸಿಗಳು ವರ್ಸಸ್ ವಲಸಿಗರು ಅಂತ. ಆ ಡಿವೈಡ್ ಇದೆಯಲ್ಲ, ಆ ಡಿವೈಡ್ ಯಾವತ್ತೂ ಸರಿಯಾಗಿಲ್ಲ. ಸಿದ್ದರಾಮಯ್ಯ 2006ರಲ್ಲಿ ಏನು ಬಂದು ಪ್ರತಿಪಕ್ಷದ ನಾಯಕರಾದರು, ಆವಾಗ ಮೊದಲ ಆಘಾತ ಅನ್ನೋದಾಗಿದ್ದು ಖರ್ಗೆ ಅವರಿಗೆ. ಅವ್ರ ನೋವು ಮರ್ತಾ ಇಲ್ಲ. ಸೊ ಅದಾದ ಮೇಲೆ ಸೋನಿಯಾ ಮತ್ತು ಪ್ರಿಯಾಂಕಾ ಕೂಡ ಡಿ ಕೆ ಅವರ ಹತ್ರ ಇದ್ರು. ಫಾರ್ ಎಕ್ಸಾಂಪಲ್ ಯು ಟೇಕ್ ಸರ್ ಆಸಾಮ್. ಕರೆಕ್ಟ್. ಆಸಾಮ್ ಚುನಾವಣೆ ಬಂದಾಗ ಇಬ್ರು ಇನ್ಚಾರ್ಜ್ ಆಗ, ಹೌದು, ದೇವಸ್ಥಾನಗಳಲ್ಲಿ ಒಟ್ಟಿಗೆ ಹೋಗಿರೋ ಫೋಟೋಗಳನ್ನು ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ರು. ಆದ್ರೆ ಒಂದೊಂದ್ಸಲ ಅನ್ಸುತ್ತೆ ಈ ಸಿದ್ದರಾಮಯ್ಯ ತಮ್ಮ ಹುಂಬುತನವನ್ನ ಅಥವಾ ಗ್ರಾಮೀಣ ಸೊಗಡನ್ನು ಬಿಟ್ಟೇ ಇಲ್ಲ. ಪೊಲಿಟಿಕಲಿ ಶುಡ್ ಹ್ಯಾವ್ ಎ ಗುಡ್ ರಿಲೇಷನ್ ವಿತ್ ಸೋನಿಯಾ ಅಂಡ್ ಇದು ಪ್ರಿಯಾಂಕಾ. ಅದ್ರ ಜೊತೆಗೆ ಖರ್ಗೆ ಅವರು, ನೀವ್ ಏನೇ ಇರಲಿ, ಅವ್ರು ಮುಖ್ಯಮಂತ್ರಿ ಆದಾಗ ಅವ್ರ ಜೊತೆ ಒಂದು ರಿಲೇಷನ್ ಇಟ್ಕೋಬೇಕಾಗಿತ್ತು ಸಿದ್ದರಾಮಯ್ಯ. ಅದನ್ನು ಸರ್ ನೀವು ಹೇಳಿದ್ರಿ ಸಿದ್ದರಾಮಯ್ಯ ಅದೃಷ್ಟದ ನಾಯಕ. ಎಸ್, JDS ನಿಂದ ಬಂದ ಮೇಲೆ ಏನಾಗುತ್ತೆ, 28 ವರ್ಷ 8 ದಿನ ಇವತ್ತಿಗೆ. ಎಸ್, ಸಾರಿ 18 ವರ್ಷ 8 ದಿನ ಇವತ್ತಿಗೆ. ಎಸ್ ಎಸ್ ಓಕೆ, ಈ 18 ವರ್ಷ 8 ದಿನದಲ್ಲಿ 10 ವರ್ಷ ವಿರೋಧ ಪಕ್ಷದ ಮುಖ್ಯಮಂತ್ರಿಯಾಗಿ 8 ವರ್ಷದ 8 ದಿನ, ಅಪೋಸಿಷನ್ ಲೀಡರ್ ಆಗಿ 10 ವರ್ಷ. ಹೌದು. ಅದರಲ್ಲಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆದಾಗ ಸಮನ್ವಯ ಸಮಿತಿ ಅಧ್ಯಕ್ಷರು. ಕರೆಕ್ಟ್. ಕಾಂಗ್ರೆಸ್ಗೆ ಬಂದು ಕಾಲಿಟ್ಟ ದಿನದಿಂದ ಹೌದು ಇವತ್ತಿನ ದಿನದವರೆಗೂ ಅಧಿಕಾರದಲ್ಲಿದ್ದಾರೆ, ಗೂಟದ ಕಾರಣದೊಂದಿಗೆ ಇದ್ದಾರೆ. ನಾಳೆಯಿಂದ ಇರಲ್ಲ. ಎಸ್, ಏನಿಸ್ತಾ ಇರ್ಬೋದು ಸಿದ್ದರಾಮಯ್ಯನವರಿಗೆ? ಸಿದ್ದರಾಮಯ್ಯನವರು ಇಡೀ ಆ ಬೆಳವಣಿಗೆಯನ್ನು ನಾವು ನೋಡಿದ್ರೆ ಇನ್ನದ ಮೂಲಗಳ ಪ್ರಕಾರ ಅವತ್ತು ಅವ್ರು ಹೋಗಬೇಕಾದರೂ ಹೇಳಿದ್ದು, ಸಂಪುಟ ಪುನಾರಚನೆಗೆ ರಾಹುಲ್ ಗಾಂಧಿ ಅವರು ನನಗೆ ಒಪ್ಪಿಗೆ ಕೊಡ್ತಾರೆ. ಆ ಕಾನ್ಫಿಡೆನ್ಸ್ ಅವರಲ್ಲಿತ್ತು. ದೆಹಲಿಗೆ ಹೋದ್ಮೇಲೆ ಮೀಟಿಂಗ್ ಯಾವಾಗ ಪ್ರಾರಂಭ ಆಯಿತು, ಪ್ರಾರಂಭ ಆದಾಗ ಹೇಳಿದ್ರಂತೆ ಸಂಪುಟ ಪುನಾರಚನೆ ಮಾಡಬೇಕು. ಯಾಕೆ ಅಂತ ಅಂದರೆ ಶಾಸಕರಲ್ಲಿ ಅತೃಪ್ತಿ ಇದೆ, ಇಡೀ ಅಡ್ಮಿನಿಸ್ಟ್ರೇಷನ್ಗೆ ಹೊಸ ಶಕ್ತಿಯನ್ನು ತುಂಬಬೇಕು ಅಂದ್ರಂತೆ. ತಕ್ಷಣ ರಾಹುಲ್ ಗಾಂಧಿ ಹೇಳಿದ್ದು, ನಾವು ನಾಯಕತ್ವ ಬದಲಾವಣೆಯ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇಟ್ ವಾಸ್ ಎ ಬಿಗ್ ಶಾಕ್ ಟು ಸಿದ್ದರಾಮಯ್ಯ. ಕಾಪಾಡುವವನೇ ತಲೆ ಮೇಲೆ ಕಾಲಿಟ್ಟಾಗ ಏನು ಮಾಡುವುದಯ್ಯ. ಅವರು ತನ್ನ ರಕ್ಷಕ, ಯಾಕೆಂದರೆ ಅವ್ರು ಅಂದ್ಕೊಂಡಿದ್ದು ಇಡೀ ತಾತ್ವಿಕವಾಗಿ ನಾನು ಮತ್ತು ರಾಹುಲ್ ಗಾಂಧಿ ಹತ್ರ, ಅವರು ಕೂಡ ಈ ಅಹಿಂದ ರಾಜಕಾರಣವನ್ನು ಬೆಂಬಲಿಸ್ತಾರೆ. ಸೊ ಈ ರೀತಿಯ ಯೋಚನೆಯಲ್ಲಿದ್ದಂಥ ಸಿದ್ದರಾಮಯ್ಯರು ಆದದ್ದು ಆಘಾತ. ಅದು ಆದ ಮೇಲೆ ಕನ್ವಿನ್ಸ್ ಮಾಡುವ ಕೆಲಸ ನಡೀತು. ಸೊ ರಾಹುಲ್ ಗಾಂಧಿ ಹೇಳಿದ್ರಂತೆ, ನಾವು ಅವ್ರನ್ನ ಗೌರವಯುತವಾಗಿ ಕಳಿಸ್ಕೊಳ್ಳ ಅಂತ. ಇದು ಗೌರವಯುತವಾಗಿ ಹೌದೋ ಅಲ್ಲೋ ಅನ್ನೋದು ಬೇರೆ ಪ್ರಶ್ನೆ. ಅದರ ಜೊತೆಗೆ ಸರ್ ಅವರಿಗೆ ಇದ್ದಂಥ ಭಯ ಏನು ಅಂದರೆ ಸಿದ್ದರಾಮಯ್ಯನವರ ಈ ಅಹಿಂದ ಶಕ್ತಿಯ ಸಲುವಾಗಿನೇ. ಆದ್ದರಿಂದ ಅವ್ರು ರಾಜ್ಯಸಭೆಗೆ ಎತ್ತಾಕಬೇಕು ಅನ್ನೋ ಪ್ಲಾನ್ ಇತ್ತು. ಬಟ್ ಹಿ ವಾಸ್ ನಾಟ್ ರೆಡಿ ಅಂತ. ಕರೆಕ್ಟ್. ಇವರು ಸಿದ್ಧ ಆಗಲೇ ಇಲ್ಲ. ಸೊ ಆವಾಗಲೇ ಆ ಮೂಮೆಂಟಿಗೆ ಅವರೊಂದು ನೋಡಿ, ಇನ್ನೊಂದಿದೆ ಆ ಮನುಷ್ಯದ್ದು. ಅವ್ರು ಒಂದ್ಸಲ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಸಿದ್ದರಾಮಯ್ಯ ಬದಲು ಮಾಡಲ್ಲ. ಕರೆಕ್ಟ್. ದಟ್ ಈಸ್ ಹಿಸ್ ಕ್ಯಾರೆಕ್ಟರ್. ಸೊ ಯಾವಾಗ ಯಾರು ಏನಂದ್ರೂ ಕೂಡ ರಾಜ್ಯಸಭೆಯ ವಿಚಾರವನ್ನ ಅವರು ಬಿಟ್ಬಿಟ್ರು. ಆದರೆ ಅದಾದ ಮೇಲೆ ಅವರು ಪ್ರಬುದ್ಧತೆ ಇವತ್ತಿಂದು ನನಗೆ ಅನ್ಸುತ್ತೆ ಸರ್, ಇದು ಎಂಥ ಭಾವುಕ ಕ್ಷಣಗಳು ಅಂತ. ರಾಜಕಾರಣಿಗಳು ನಮಗೆ ಮನುಷ್ಯರು, ನಾವು ಅದನ್ನು ಇನ್ನೊಂದು ದೃಷ್ಟಿಯಿಂದ ಕೂಡ ನೋಡ್ಬೋದು. ಆದರೆ ಬೆಳಗಿನಿಂದ ಯಾವಾಗ ಡಿ ಕೆ ಶಿವಕುಮಾರ್ ಅವರ ಅದನ್ನು ಮಿಲನ ಅನ್ನಿ, ಪುನರ್ಮಿಲನ ಅನ್ನಿ, ಅಥವಾ ಅದು ಬಿಡುಗಡೆಯ ಒಂದು ಕ್ಷಣ ಅನ್ನಿ, ವಾಟ್ ಎವರ್ ಇಟ್ ಮೇ ಬಿ, ಆ ಕ್ಷಣ ಒಂದು ಡಿಫ್ರೆಂಟ್ ಆದ ಸಂದೇಶವನ್ನು ಕರ್ನಾಟಕ ಜನರಿಗೆ ಕೊಡ್ತು. ಆ ಒಪ್ಪಿಗೆ ಇದೆಯಲ್ಲ, ಆ ಒಪ್ಪಿಗೆ ಒಂದಾದರೆ ಇನ್ನೊಂದು ಕಡೆ ಅಲ್ಲಿ ಕಣ್ಣೀರಿತ್ತು ಅಂತ. ಡಿ ಕೆ ಶಿವಕುಮಾರ್ ಅವರ ಕಣ್ಣುಗಳು ತುಂಬಿಕೊಂಡಿದ್ವು. ಕರೆಕ್ಟ್. ಸೊ ಅಂದರೆ ಅಧಿಕಾರ ತೆಗೆದುಕೊಳ್ಳುವಾಗಲೂ ಅವರಿಗೆ ಎಲ್ಲೋ ಒಂದು ಕಡೆ ನೋವು, ಆನಂದ ಬಾಷ್ಪ. ಅದು ನಾನು ಹೇಳಲ್ಲ, ಅವರು ಮನುಷ್ಯರಾದ ಅವರು ಪಟ್ಟಿರೋ ಕಷ್ಟಕ್ಕೆ, ಅವರು ಮಾಡಿರೋ ಪ್ರಯತ್ನಕ್ಕೆ, ಅವರು ಇಷ್ಟು ಏನು ಸರ್ ಅದು ಪ್ರಯತ್ನ ಸರ್, ಭಗೀರಥ ಪ್ರಯತ್ನಕ್ಕಿಂತ ದೊಡ್ಡ ಪ್ರಯತ್ನ ಡಿ ಕೆ ಶಿವಕುಮಾರ್ ಮಾಡಿರೋದು. ಯಾಕಂದ್ರೆ ಇಂಥ ಧೀಮಂತ ನಾಯಕ ಸಿದ್ದರಾಮಯ್ಯನವರನ್ನ ಅವ್ರ ಕಡೆಯಿಂದ ಕಿತ್ಕೊಳ್ಳೋದಿದೆಯಲ್ಲ ಅಧಿಕಾರನ, ಅದು ಸುಲಭದ ಮಾತು ಆಗಿರಲಿಲ್ಲ. ಬಟ್ ಯಾವ ರೀತಿ ಅವರು ಸ್ಟ್ರಾಟಜಿಯನ್ನು ರೂಪಿಸಿದ್ರು, ಹಂತ ಹಂತವಾಗಿ ಯಾವ ರೀತಿ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು, ಯಾವ್ಯಾವುದನ್ನು ಯಾವ ಥರ ಕಟ್ ಮಾಡಿದ್ರು,
ಎಲ್ಲೆಲ್ಲ ಸ್ಟ್ರಾಟಜಿ ಇದೆಯಲ್ಲ, ನಾವು ಆ ಸ್ಟ್ರಾಟಜಿ ಬಗ್ಗೆನೂ ಮಾತನಾಡಬೇಕು. ಅದಕ್ಕೂ ಮೊದಲು ಬೆಳಗಿನಿಂದ ಆದಂಥ ಈ ಎಮೋಷನಲ್ ಮೂಮೆಂಟ್ಗಳನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸೋಣ. ಆದರೆ ಅದಕ್ಕೂ ಮೊದಲು ಒಂದು ವಿರಾಮ ತೆಗೆದುಕೊಳ್ಳೋ ಸಮಯ ಬಂದಿದೆ. ನಾವೊಂದು ವಿರಾಮ ತಗೋತೀವಿ, ನೀವು ಎಲ್ಲೂ ಹೋಗಬೇಡಿ, ಮತ್ತೆ ಬರ್ತೀವಿ. ಬೆಳಗಿನಿಂದ ಆದ ಪ್ರತಿ ಕ್ಷಣದ ಮಾಹಿತಿಯನ್ನು ತಮಗೆ ತಲುಪಿಸ್ತೀವಿ. ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಕಂಡ್ರೂ ಕೂಡ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಜಮೀರ್ ಕಾರುಬಾರು, ಸಿದ್ದರಾಮಯ್ಯ ದರ್ಬಾರು, ಡಿಕೆಗೆ ಕೌಂಟರ್, ಕಾಂಗ್ರೆಸ್ಗೆ ಡವಡವ ಶುರುವಾಯಿತು. ಬಿಜೆಪಿಗೆ ಗೆಲ್ಲುವ ಹುಮ್ಮಸ್ಸು ಇನ್ ಸ್ವಲ್ಪ ಹೆಚ್ಚಾಯಿತು. ಡಿಕೆ ಶಿವಕುಮಾರ್ ಮುಟ್ಟಿ ನೋಡಿಕೊಳ್ಳುವಂತೆ ಯತ್ನಾಳ್ ರಾಜಕೀಯ ಜೀವನಕ್ಕೆ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಫಿಕ್ಸ್. ಯತ್ನಾಳ್ ಮಾಡಿಕೊಂಡಿರೋ ಅವಾಂತರಗಳು ಏನೇನು? ಕಾಂಗ್ರೆಸ್ ಅಕ್ಷರಶಃ ಇಬ್ಬಾಗವಾಗ್ತಾ ಇದೆ. ಯಾರ್ಯಾರಿಗೆ ಯಾವ ಹುದ್ದೆಗಳು, ಯಾರ್ಯಾರಿಗೆ ಯಾವ ಸ್ಥಾನಗಳು? ಡಿಕೆ ಶಿವಕುಮಾರ್ ಅವರ ರಾಜಕೀಯವನ್ನ ಮುಗಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಮಾಡಿಕೊಂಡಿರೋ ಮಾಸ್ಟರ್ ಪ್ಲಾನ್. ಕೊನೆಗೂ ಸಾಹುಕಾರ ಸತೀಶ್ ಜಾರಕಿಹೊಳಿ ಗೆದ್ದು ಬೀಗಿದ್ದಾರೆ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ. ಹೆಣ್ಣು ಸೃಷ್ಟಿಯ ಆದಿಶಕ್ತಿ. ಕಲ್ಲು ಮುಳ್ಳಿನ ಹಾದಿಯಲ್ಲೂ ನಗು ಪ್ರಜ್ವಲಿಸಲಿ ಸಂಕಲ್ಪದ ಶಕ್ತಿ. ಪ್ರತಿಧ್ವನಿಸಲಿ ಸತ್ಯ. ಹೆಗಲು, ಮಡಿಲು, ಕಣ್ಣು, ಫೋಕಸ್. ಫೈಟ್ ಶಾಶ್ವತ, ಇಂಪ್ಯಾಕ್ಟ್ ನಿಶ್ಚಿತ. ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಕಂಡ್ರೂ ಕೂಡ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಜಮೀರ್ ಕಾರುಬಾರು, ಸಿದ್ದರಾಮಯ್ಯ ದರ್ಬಾರು, ಡಿಕೆಗೆ ಕೌಂಟರ್, ಕಾಂಗ್ರೆಸ್ಗೆ ಡವಡವ ಶುರುವಾಯಿತು. ಬಿಜೆಪಿಗೆ ಗೆಲ್ಲುವ ಹುಮ್ಮಸ್ಸು ಇನ್ ಸ್ವಲ್ಪ ಹೆಚ್ಚಾಯಿತು. ಡಿಕೆ ಶಿವಕುಮಾರ್ ಮುಟ್ಟಿ ನೋಡಿಕೊಳ್ಳುವಂತೆ ಯತ್ನಾಳ್ ರಾಜಕೀಯ ಜೀವನಕ್ಕೆ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಫಿಕ್ಸ್. ಯತ್ನಾಳ್ ಮಾಡಿಕೊಂಡಿರೋ ಅವಾಂತರಗಳು ಏನೇನು? ಕಾಂಗ್ರೆಸ್ ಅಕ್ಷರಶಃ ಇಬ್ಬಾಗವಾಗ್ತಾ ಇದೆ. ಯಾರ್ಯಾರಿಗೆ ಯಾವ ಹುದ್ದೆಗಳು, ಯಾರ್ಯಾರಿಗೆ ಯಾವ ಸ್ಥಾನಗಳು? ಡಿಕೆ ಶಿವಕುಮಾರ್ ಅವರ ರಾಜಕೀಯವನ್ನ ಮುಗಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಮಾಡಿಕೊಂಡಿರೋ ಮಾಸ್ಟರ್ ಪ್ಲಾನ್. ಕೊನೆಗೂ ಸಾಹುಕಾರ ಸತೀಶ್ ಜಾರಕಿಹೊಳಿ ಗೆದ್ದು ಬೀಗಿದ್ದಾರೆ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ. ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈಗ ಒಂದು ಬ್ರೇಕಿಂಗ್ ನ್ಯೂಸ್. ರಾಜ್ಯಪಾಲರು ಈ ಸಂಜೆಯ ಹೊತ್ತಿಗೆನೆ ಬೆಂಗಳೂರಿಗೆ ವಾಪಸ್ ಬರ್ತಿದ್ದಾರೆ. ಅವರು 5:15 ಹೊತ್ತಿಗೆ ಬೆಂಗಳೂರು ತಲುಪುವ ಸಾಧ್ಯತೆ ಇದೆ. ಸೊ ಅವರು ಇವತ್ತೇ ಬಂದರೆ ಸಿದ್ದರಾಮಯ್ಯನವರ ರಾಜೀನಾಮೆ ಇವತ್ತು ಅಂಗೀಕಾರ ಆಗ್ಬೋದು. ಇವತ್ತು ಅಂಗೀಕಾರ ಆದರೆ ಮುಂದಿನ 2 ದಿನಗಳ ಒಳಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗುತ್ತೆ. ಆ ಸಭೆಯಲ್ಲಿ ಇದೆಲ್ಲ ಟೆಕ್ನಿಕಲ್ ಥಿಂಗ್ಸ್. ಯು ಸಿ ದಟ್ ಒಂದು ಸಿದ್ದರಾಮಯ್ಯನವರ ರಾಜೀನಾಮೆ ಆಗಿರುತ್ತೆ, ಹೊಸ ನಾಯಕರ ಆಯ್ಕೆ ಆಗಬೇಕು. ಆವಾಗ ಅವರ ಹೆಸರನ್ನು ಬಹುಮಟ್ಟಿಗೆ ಸಿದ್ದರಾಮಯ್ಯನವರು ಪ್ರಪೋಸ್ ಮಾಡ್ತಾರೆ, ಉಳಿದವರು ಸೆಕೆಂಡ್ ಮಾಡ್ತಾರೆ. ಆದರೆ ಕೆಲವು ಮಾಹಿತಿಗಳ ಪ್ರಕಾರ ಶಾಸಕರು ಕೆಲವರು ವಿರೋಧವನ್ನು ವ್ಯಕ್ತಪಡಿಸಬಹುದು ಅನ್ನುವ ಮಾಹಿತಿ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ ಸಿದ್ದರಾಮಯ್ಯ. ಇವಾಗ ಬರ್ತಾ ಇರೋ ಬ್ರೇಕಿಂಗ್. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಈಗಾಗಲೇ ರಾಜೀನಾಮೆಯನ್ನ ಸಲ್ಲಿಸಿದ್ದಾರಂತೆ. ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ ಸಿದ್ದರಾಮಯ್ಯನವರ ಯುಗ, ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿರುವಂತಹ ಯುಗ, ಸಿದ್ದರಾಮಯ್ಯನವರ ಯುಗಾಂತ್ಯ ಆಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇದೀಗ ರಾಜ್ಯಪಾಲರಿಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅಹಿಂದರಾಮಯ್ಯ, ಟಗರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಇದೀಗ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ.
ಎಸ್ ಸರ್. ಎಸ್, ಅವ್ರೀಗ ಹಂಗಾಮಿ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸೋದರೊಂದಿಗೆ. ಅದ್ರ ಜೊತೆ ತಾವೊಂದು ಮಾತು ಹೇಳಿದ್ರಿ, ಒಂದು ಯುಗಾಂತ್ಯ ಅಂತ. ಹಾ ಸರ್. ಈ ಯುಗಾಂತ್ಯ ಅಂತ ಹೇಳುವುದಕ್ಕೂ ಕಾರಣ ಇದೆ ಸರ್. ಎಸ್ ಸರ್. ಒಂದು, ಇಡೀ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬದುಕಿನಲ್ಲಿ ಎಸ್ ಸರ್ ಮೂಡಿಸಿದ ಹೆಜ್ಜೆ ಗುರುತುಗಳು ಒಂದಾದರೆ ಅವರು ಮಾಡಿರುವ ದಾಖಲೆಗಳು. ಕರೆಕ್ಟ್. ಒಂದು 8 ವರ್ಷ 8 ತಿಂಗಳು ಅವರು ಮುಖ್ಯಮಂತ್ರಿ ಆದದ್ದು. ಅದ್ರ ಜೊತೆಗೆ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ್ದು, ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದು. ಸೊ ಮೈಸೂರಿನ ಯಾವುದೋ ಒಂದು ಮೂಲೆಯ ಹಳ್ಳಿಯಿಂದ ಬಂದಂತ ಒಬ್ಬ ರಾಜಕಾರಣಿ ಯುಸಿ ಅವರ ಮೊದಲ ಬಾರಿಗೆ ಆಯ್ಕೆಯಾದದ್ದು ಯುಸಿ ಒಂದ್ ರೀತಿ ಇಂಡಿಪೆಂಡೆಂಟ್ ಆಗಿ. ಕರೆಕ್ಟ್. ಸೊ ನಂಜುಂಡಸ್ವಾಮಿ ಅವರ ಪ್ರಭಾವದಿಂದ ರಾಜಕಾರಣಕ್ಕೆ ಬಂದು ಇಂಡಿಪೆಂಡೆಂಟ್ ಆಗಿದ್ದು ಯುಸಿ ಜನತಾ ರಾಜಕಾರಣ. ಸರ್, ಈಗ ನೀವು ನಂಜುಂಡಸ್ವಾಮಿ ಅವರು, ರಾಮ್ ಮನೋಹರ್ ಲೋಹಿಯಾ ಈ ತರದ ಹೆಸರುಗಳನ್ನು ಹೇಳ್ತಾ ಇರೋದ್ರೆ, ಗೋಪಾಲಗೌಡರದು ವಿಚಾರಗಳಂತ ಬಂದಾಗ ಸರ್, ಈಗ ಹಂಗಾದ್ರೆ ಕರ್ನಾಟಕದ ಸಮಾಜವಾದದ ಕೊಂಡಿ ಕಳಿಸ್ತು ಅಂತನಾ ಸರ್? ಬಹುಮಟ್ಟಿಗೆ ಮಾಸ್ ಲೀಡರ್ ನಾಯಕತ್ವವನ್ನು ಮುಗಿತು ಅಂತ. ಈಗ ಮಾಸ್ ಲೀಡರ್ ನಲ್ಲಿ ಈಗ ಸಂಪೂರ್ಣ ಅವರು ರಾಜಕೀಯ ನಿವೃತ್ತಿಯನ್ನ ಪಡೆಯದಿರುವುದರಿಂದ ಅವರು ನಿರ್ಗಮಿಸ್ತಾರೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಕರ್ನಾಟಕದ ಒಬ್ಬ ಪ್ರಮುಖ ಮಾಸ್ ಲೀಡರ್ ಏನಿದ್ದಾರೆ, ಜನನಾಯಕರೇನಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆಯ ಘಟ್ಟ ಇದು. ಎಸ್ ಸರ್. ಕೊಟ್ಟ ಮಾತಿನಂತೆ ನಡೆದುಕೊಂಡ ಸಿಎಂ ಸಿದ್ದರಾಮಯ್ಯ. ಏನ್ ಡಿ ಕೆ ಶಿವಕುಮಾರ್ ಹೇಳಿದ್ರು, ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿದೆ, ಅಗ್ರಿಮೆಂಟ್ ಆಗಿದೆ, 6 ಜನರ ನಡುವಿನ ವ್ಯವಹಾರ ಇದು ಅಂತ ಏನ್ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್. ಹಾಗೇನಾದ್ರೂ ಮಾತು ಕೊಟ್ಟಿದ್ದೇ ಆಗಿದ್ರೆ ಸಿದ್ದರಾಮಯ್ಯನವರು ಆ ಕೊಟ್ಟ ಮಾತಿನಂತೆ ಇವತ್ತು ನಡೆದುಕೊಂಡಿದ್ದಾರೆ. ಕೊಟ್ಟ ಮಾತನ್ನ ತಪ್ಪದ ಸಿದ್ದರಾಮಯ್ಯ, ಕೊಟ್ಟ ಮಾತಿನಂತೆ ರಾಜಕೀಯವಾಗಿ ನಡೆದುಕೊಳ್ಳುವ ಎಷ್ಟು ನಾಯಕರಿದ್ದಾರೆ ಅಂತವರಲ್ಲಿ ಸಿಎಂ ಸಿದ್ದರಾಮಯ್ಯ ಮಾದರಿ ಆಗ್ತಾರೆ. ಎಸ್ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದು, ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬಂದ ಮೇಲೆ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಮಾತನಾಡಿಲ್ಲ. ಕರೆಕ್ಟ್. ಇವತ್ತು ಅವರು ಏನು ಬೆಳಗಿನ ಉಪಹಾರ ಕೂಟವನ್ನು ವ್ಯವಸ್ಥೆ ಮಾಡಿದ್ರು, ಅಲ್ಲಿ ನಾನು ಹೈಕಮಾಂಡ್ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ರಾಜೀನಾಮೆ ಕೊಟ್ಟಿದ್ದಾನೆ ಅನ್ನೋದು ಮಾಹಿತಿ. ಕರೆಕ್ಟ್. ಅಲ್ಲಿ ಅವರು ರಾಹುಲ್ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕಂಡಲ್ಲಿ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವರು ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ, ಅದನ್ನ ನಡ್ಕೊಂಡಿದ್ದಾರೆ. ಆದ್ರೆ ಈ ಅಧಿಕಾರ ಹಂಚಿಕೆಯ ಒಂದು ಒಪ್ಪಂದ ಆಗಿತ್ತೋ ಇಲ್ಲವೋ ಅನ್ನೋದು ಅವ್ರು ಇನ್ನೂ ನಿಗೂಢವಾಗಿಟ್ಟಿದ್ದಾರೆ. ಅದನ್ನ ಹೇಳಿಲ್ಲ ಅವರು, ಬೆಳಗ್ಗೆನೂ ಹೇಳಿಲ್ಲ, ಅವ್ರ ಆಪ್ತರ ಹತ್ರ ಹೇಳಿಲ್ಲ. ರಾಹುಲ್ ಗಾಂಧಿ ಅವರು ಹೇಳಿದ್ರು ರಿಸೈನ್ ಮಾಡುವಂತಂದ್ರು, ನಾನು ಒಪ್ಪ ಮಾಡ್ತಾ ಇದ್ದೆ. ಎಸ್, ಅಂದ್ರೆ ರಾಹುಲ್ ಗಾಂಧಿ ಹೇಳಿದಂಗೆ ನಾನು ಕೇಳ್ತೀನಿ, ರಾಹುಲ್ ಹೇಳಿದ್ರೆ ನಾನು ಕೊಡ್ತೀನಿ, ಮುಂದುವರಿ ಅಂದ್ರೆ ಮುಂದುವರಿತೀನಿ ಅಂತ ಏನ್ ಹೇಳ್ತಾ ಇದ್ರು ಬಹಿರಂಗವಾಗಿ, ಅದರಂತೆ ನಡೆದುಕೊಂಡಿದ್ದಾರೆ. ಒಂದು ಇಡೀ ನೋಡಿ ಅವರ ವ್ಯಕ್ತಿತ್ವಕ್ಕಿದೆಯಲ್ಲ, ಆ ವ್ಯಕ್ತಿತ್ವಕ್ಕೆ ಅವರು ಇನ್ನೊಂದು ಆಯಾಮವನ್ನ ಕೊಟ್ರು. ಒಂದು ಅವರ ಮೇಲಿನ ಅಭಿಮಾನ ಇದೆಯಲ್ಲ, ಅದು ಕರ್ನಾಟಕದ ಜನ ಸಮುದಾಯಕ್ಕೆ ಹೆಚ್ಚುವಂತೆ ಮಾಡಿದ್ವು ಒಂದು. ಕರೆಕ್ಟ್. ಅದರ ಜೊತೆಗೆ ಬಹುಮಟ್ಟಿಗೆ ಸೊ ಮಾಧ್ಯಮಗಳಿದೆಯಲ್ಲ, ಮಾಧ್ಯಮಗಳು ಬಹಳಷ್ಟು ಸಂದರ್ಭದಲ್ಲಿ ಅವರು ಪರವಾಗಿರ್ಲಿಲ್ಲ. ಆದ್ರೆ ಇವತ್ತು ನೀವು ಇಡೀ ಮಾಧ್ಯಮ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ವಿದಾಯ ಹೇಳ್ತಾ ಇದೆ. ಆ ವಿದಾಯ ಹೇಳುವ ರೀತಿ ಕೂಡ ಒಬ್ಬ ಮಹಾನ್ ನಾಯಕನ ರಾಜಕೀಯ ಬದುಕು ಯಾವುದೋ ಒಂದು ಹಂತಕ್ಕೆ. ರಾಜೀನಾಮೆ ಸ್ವೀಕರಿಸಲು ನಿರಾಕರಿಸಿದ ಕಾರ್ಯದರ್ಶಿಗಳು. ಎಸ್, ಇದು ಬ್ರೇಕಿಂಗ್. ರಾಜೀನಾಮೆ ಸ್ವೀಕರಿಸಲು ನಿರಾಕರಿಸಿದ ಕಾರ್ಯದರ್ಶಿಗಳು, ರಾಜ್ಯಪಾಲರ ಕಾರ್ಯದರ್ಶಿಗಳು ಸಿಎಂ ಕೊಟ್ಟಿರುವ ರಾಜೀನಾಮೆಯನ್ನ ಸ್ವೀಕರಿಸಲು ನಿರಾಕರಿಸಿದ್ದಾರಂತೆ. ರಾಜೀನಾಮೆ ಸ್ವೀಕರಿಸಲು ನಿರಾಕರಿಸಿದ ಕಾರ್ಯದರ್ಶಿಗಳು. ಅಲ್ಲಲ್ಲ, ನನಗೆ ಅರ್ಥ ಆಗದೆ ಇರೋದು, ರಾಜೀನಾಮೆಯ ಸ್ವೀಕರಿಸುವ ಅಧಿಕಾರ ಅವರಿಗಿಲ್ಲ. ಅವರು ರಾಜೀನಾಮೆ ಪತ್ರವನ್ನ ತೆಗೆದುಕೊಂಡು ರಾಜ್ಯಪಾಲರಿಗೆ ರೆಫರ್ ಮಾಡಬೇಕು. ಹೌದು, ರಾಜ್ಯಪಾಲರು ವಿಲ್ ಹ್ಯಾವ್ ಟು ಅಕ್ಸೆಪ್ಟ್. ಸಿಎಂ ರಾಜೀನಾಮೆ ಸ್ವೀಕರಿಸಲು ಸಾಧ್ಯವಿಲ್ಲ ಎಂದ ಕಾರ್ಯದರ್ಶಿಗಳು. ಪ್ರಭುಶಂಕರ್, ಕಾರ್ಯದರ್ಶಿ ಪ್ರಭುಶಂಕರ್ ಹೇಳ್ತಾ ಇದ್ದಾರೆ, ರಾಜ್ಯಪಾಲರ ಕಾರ್ಯದರ್ಶಿಗಳು ಇಲ್ಲ, ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಸ್ವೀಕರಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನಂತ ಇನ್ನೂ ಗೊತ್ತಾಗಬೇಕಿದೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವಂತಹ ರಾಜೀನಾಮೆಯನ್ನ ನಿರಾಕರಿಸಿದ್ದಾರೆ ರಾಜ್ಯಪಾಲರ ಕಾರ್ಯದರ್ಶಿ ಪ್ರಭುಶಂಕರ್ ಅವರು. ಸಿಎಂ ರಾಜೀನಾಮೆ ಸ್ವೀಕರಿಸಲು ಸಾಧ್ಯ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಸಿಎಂ ಅವರ ರಾಜೀನಾಮೆಯನ್ನ ತಿರಸ್ಕರಿಸಿದ ನಂತರ ಕಾರ್ಯದರ್ಶಿಗಳು ಹೇಳ್ತಾ ಇದ್ದಾರೆ, ಪ್ರಭುಶಂಕರ್ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಒಂದು ಹೈಡ್ರಾಮಾ ತರದ ನಡೀತಾ ಇದೆಯಾ ಅಂತ. ಅಲ್ಲ, ಇದು ಅವ್ರು ಏನಂದ್ರು ಟೆಕ್ನಿಕಲಿ ಥಿಂಗ್ಸ್ ಅವ್ರು ತಗೊಳ್ಳಿಲ್ಲ ಅಂದ್ರೆ 5:15 ರಾಜ್ಯಪಾಲರು ಇಸ್ ಕಮಿಂಗ್ ಬ್ಯಾಕ್ ಅಕಾರ್ಡಿಂಗ್ ಟು ಸಮ್ ಸೋರ್ಸಸ್. ಹಿ ವಿಲ್ ರೀಚ್ ಬ್ಯಾಂಗ್ಳೂರ್ ಬೈ 5:30. ಇನ್ನೊಂದ್ಸಲ ಕೊಡ್ತಾರೆ ಅಷ್ಟೇ. ಇವ್ರು ಮತ್ತೆ ಪೋಸ್ಟ್ ಮ್ಯಾನ್ ಕೆಲಸ ಮಾಡೋದು. ರಾಜ್ಯಪಾಲರು ಬಂದ ಮೇಲೆ ಪುನಃ ಬನ್ನಿ ಎಂದು ಹೇಳಿ ಕಳಿಸಿರುತ್ತಿರುವ
ಪ್ರಭುಶಂಕರ್. ಇದು ಏನ್ರಿ ಯಾವ ಟೈಪ್ ಆಫೀಸರ್ಸ್ ಸರ್ ಇವರೆಲ್ಲ? ಆಯ್ತು, ರಾಜೀನಾಮೆ ಪತ್ರ ತಗೋಬೇಕು, ರಾಜ್ಯಪಾಲರ ಟೇಬಲ್ ನಲ್ಲಿ ಇಡಬೇಕು, ಅವ್ರು ಸೈನ್ ಹಾಕ್ಬೇಕು. ಹಂಗಲ್ಲ ಸರ್, ಈ ಪ್ರಭುಶಂಕರ್ ಅಂದ್ರೆ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಪಡೆಯುವ ಅಧಿಕಾರ ಅವ್ರಿಗೆ ಇದೆಯೋ ಇಲ್ವೋ ಅಂತ ಇವರಾದ್ರೂ ತಿಳ್ಕೋಬಹುದಲ್ಲ, ಸರ್ಕಾರದ ಮೂಲಗಳು ತಿಳಿಸಬಹುದು ಸರ್. ಪತ್ರವನ್ನ ಸ್ವೀಕರಿಸೋದಕ್ಕೆ ರಾಜಭವನಕ್ಕೆ ಹೋಗುವ ಪತ್ರಗಳೇನಿವೆ ಅದನ್ನ ಸ್ವೀಕರಿಸುವ ಸಂಪೂರ್ಣ ಅಧಿಕಾರ ಅವರ ಪ್ರಧಾನ ಕಾರ್ಯದರ್ಶಿಗಿದೆ. ಅದು ಮುಖ್ಯಮಂತ್ರಿಗಳಿಂದ ಯಾರ್ದಾದ್ರೂ ಅಷ್ಟೇ, ಅಥವಾ ಆ ಥರ protocol ನೋ ಪ್ರೋಟೋಕಾಲ್. ಅದನ್ನ ಅಂದ್ರೆ ಅದರ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ರಾಜ್ಯಪಾಲರು. ಅವರು ತೆಗೊಳ್ಳೋಕ್ಕಿಂತ ಮೊದಲು ಏನ್ ಮಾಡ್ಬೇಕು ಅಂದ್ರೆ ಮುಖ್ಯಮಂತ್ರಿಗಳನ್ನ ಕರಿಬೇಕು. ಕರೆದ್ಬಿಟ್ಟು ನೀವು ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀರಾ, ಒತ್ತಡದಿಂದ ಕೊಟ್ಟಿದ್ದೀರಾ, ಏನಕ್ಕೆ ಇನ್ಯಾರೋ ನಿಮ್ಮನ ಮೇಲೆ ಕಿಡ್ನಾಪ್ ಮಾಡ್ಬಿಟ್ಟು ಒತ್ತಡ ಮಾಡಿ ಕೊಟ್ರ? ರಾಜೀನಾಮೆ ನೀಡದೆ ವಾಪಸ್ಸಾದ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಿಲ್ಲ. ರಾಜ್ಯಪಾಲರನ್ನ ಭೇಟಿಯಾಗ್ಲಿಕ್ಕೆ ಹೋಗಿದ್ರು, ರಾಜ್ಯಪಾಲರು ಸಿಗ್ಲಿಲ್ಲ. ರಾಜ್ಯಪಾಲರ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರವನ್ನ ಕೊಟ್ಟರು. ಆದ್ರೆ ಪ್ರಭುಶಂಕರ್ ಆ ರಾಜೀನಾಮೆ ಪತ್ರವನ್ನ ತಿರಸ್ಕರಿಸಿದ್ದಾರೆ. ಅವರು ಅದನ್ನ ಪಡೆದುಕೊಂಡಿಲ್ಲ. ಕಾರಣ ರಾಜ್ಯಪಾಲರು ಬಂದ ಮೇಲೆ ಮತ್ತೆ ಕೊಡಿ ಅಂತ ಹೇಳಿದ ನಂತರ ರಾಜೀನಾಮೆಯನ್ನ ಸಲ್ಲಿಸದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಪಸ್ ಆಗ್ತಾ ಇದ್ದಾರೆ. ರಾಜೀನಾಮೆ ನೀಡದೆ ವಾಪಸ್ಸಾದ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜೀನಾಮೆ ನೀಡಬೇಕು ಅಂತ ಹೇಳಿ ಏನು ರಾಜಭವನಕ್ಕೆ ಲೋಕಭವನಕ್ಕೆ ಹೋಗಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಈಗ ರಾಜೀನಾಮೆಯನ್ನ ಸಲ್ಲಿಸದೆ ವಾಪಸ್ ಬರ್ತಾ ಇದ್ದಾರೆ. ರಾಜೀನಾಮೆ ನೀಡದೆ ವಾಪಸ್ಸಾದ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ ಸರ್, ಇದ್ರ ಬಗ್ಗೆ ಇದರಿಂದ ಇದು ಏನು ಗೊತ್ತಾ ನಿಮ್ಗೆ? ಇಷ್ಟು ಹೊತ್ತಿಗೆ ಅವರು ಮಾಜಿ ಆಗ್ತಿದ್ರು. ಅವ್ರು ಹೇಳಿದ್ದೇನೋ ರಾಜ್ಯಪಾಲರು ಬಂದ ಮೇಲೆ ಕೊಡಿ ಸಾರ್ ಅಂತ. ಇನ್ನೊಂದ್ಸಲ ಬಂದು ಕೊಡ್ತಾನೆ, ಇನ್ನೊಂದು 2 ತಾಸು ಎಕ್ಸ್ಟ್ರಾ. ಇನ್ನೂ ಕೂಡ ಸಿದ್ದರಾಮಯ್ಯನವರ ಯುಗ ಅಂತ್ಯವಾಗಿಲ್ಲ. ಸಿದ್ದರಾಮಯ್ಯನವರು ಈಗಲೂ ಕೂಡ ಮುಖ್ಯಮಂತ್ರಿಗಳು. ಇನ್ನು 2 ಗಂಟೆಯಲ್ಲಿ ಏನ್ ಬೇಕಾದ್ರೂ ಡೆವಲಪ್ಮೆಂಟ್ ಆಗ್ಬೋದು. ಅಲ್ಲ ಯಾವ್ದು ಆಗ್ಬೋದು ಅಂದ್ರೆ, ಸೊ ಇನ್ನೊಂದು ಮಾಹಿತಿ ಇತ್ತು ನಿನ್ನೆ. ರಾಜ್ಯಪಾಲರು ಬರದೇ ಉಳಿದ್ಬಿಟ್ರೆ ರಾಜ್ಯಪಾಲರು ಹೊರಟಿದ್ದಾರೆ ಇಂದೂರಿಂದ. ಇಸ್ ನೌ ಲಿವಿಂಗ್ ರೀಚ್ ಬೈ 7:30. 5:30 ಅಂತಿದ್ರು. ಇಂದೋರ್ನಲ್ಲಿದ್ದಾರೆ. ಇಸ್ ಕಮಿಂಗ್ ಬ್ಯಾಕ್. ಆಯ್ತಾ, ಇವತ್ತು ಬಂದಿಲ್ಲ, ನಾಳೆ ಬೆಳಗ್ಗೆ ನಾಳೆ ಬಂದಿಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಈ ಬಿಜೆಪಿ ನಲ್ಲಿ KJ ಬೋಪಯ್ಯ ಸ್ಪೀಕರ್ ಆದಾಗ ಏನೇನ್ ಮಾಡ್ತಿದ್ರು ಅಂತ ನೋಡಿದ್ರಲ್ಲ ಸರ್. ಇವ್ರು ಹಂಗ್ ಮಾಡಲ್ಲ, ಬರ್ತಾರೆ. ಸೊ ಆದ್ರೆ ಇದರಿಂದ ಏನ್ ಗೊತ್ತಾ ನಿಮ್ಗೆ, ಈ ಮಂತ್ರಿಗಳಿದಾರಲ್ಲ, ಈ ಮಂತ್ರಿಗಳೊಳಗೆ ಈ ವಿಷಯವನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿನೇ ಸಿದ್ದರಾಮಯ್ಯನವರು ಹೇಳಿದ್ರಂತೆ. ನಿನ್ನೆ ಕಾಲ್ ಮಾಡಿದೆ ರಾಜ್ಯಪಾಲರಿಗೆ ಟೈಮ್ ಕೊಡಿ ಅಂತ ಹೇಳಿ, ನನ್ ಟೈಮ್ ಕನ್ಫರ್ಮ್ ಮಾಡಿಲ್ಲ, ನಿನ್ನೆ ನೈಟ್ ಯಾಕೆ ಹೋದ್ರು ಅಂತ ಗೊತ್ತಿಲ್ಲ ಅನ್ನುವಂತ ಸಂಶಯವನ್ನ ಬೆಳಗ್ಗೆ ವ್ಯಕ್ತಪಡಿಸಿದ್ರಂತೆ. ಆಕ್ಚುಲಿ ರಾಜ್ಯಪಾಲರ ಗೈರಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅನುಮಾನ, ರಾಜ್ಯಪಾಲರ ಇಂದೋರ್ ಪ್ರವಾಸದ ಬಗ್ಗೆಯೇ ಅನುಮಾನ. ಅದು ಡೌಟ್ ಅಂತ ಯಾಕೆ ಹೋಗಿದ್ದಾರೆ ಇದೇ ಸಮಯದಲ್ಲಿ ಅಂತ. ಅಲ್ಲಲ್ಲ, ಅದು ರಾಜಭವನದ ಮೂಲಗಳ ಪ್ರಕಾರ ರಾಜ್ಯಪಾಲರ ಹತ್ತಿರದ ಸಂಬಂಧಿಯೊಬ್ಬರಿಗೆ ಆರೋಗ್ಯ ಕೆಟ್ಟಿತ್ತಂತೆ. ಆಯ್ತಾ, ಸೊ ಹೋಗಿದ್ರು. ಆದ್ರೆ ಅವರೀಗ ಏನು ವಾಪಸ್ ಏನು ಬರ್ತಿದ್ದಾರೆ, ಬಂದ್ಮೇಲೆ ಕೊಡಬೇಕು, ಇವರಿಗೆ ಎಕ್ಸ್ಟೆಂಡ್ ಆಯ್ತು. ಆದ್ರೆ ಮಜಾ ನಿಮ್ಗೆ ಹೇಳ್ತಾ ಇರೋದು ನಾನು, ಸಚಿವ ಸಂಪುಟದ ಕೆಲವು ಸದಸ್ಯರು ಸಿದ್ದರಾಮಯ್ಯ ಹತ್ರ ನಿನ್ನೆ ರಾತ್ರಿ ಹೇಳಿದ್ದು, ನೀವು ಒಂಚೂರು ಟೈಮ್ ತಗೊಳ್ಳಿ, ಒಂದ್ 4 ದಿವಸ ಕೆಲವು ಫೈಲ್ಗಳಿಗೆ ಸೈನ್ ಹಾಕೋದು ಉಳ್ಕೊಬಿಟ್ಟಿದೆ, ಇನ್ ಮತ್ತೆ ಯೋಚನೆ ಮಾಡೋಣ ಅಂತ ಹೇಳಿ. ಇಲ್ಲ ಟೆಲ್ಲಿಂಗ್ ಸರ್, ಕೆಲವು ಕೆಲಸಗಳು ಮಾಡೋದು ಅಂದ್ರೆ ಫೈಲ್ ಅಂತ ಶಬ್ದ ಬಳಸಿಲ್ಲ, ಕೆಲವು ಕೆಲಸಗಳು ಹಂಗೆ ಉಳ್ಕೊಬಿಟ್ಟಿವೆ ಸರ್, ಮುಗಿಸ್ಬೇಕು. ಕೆಲಸ ಮುಗಿಸ್ಬೇಕು ಅಂದ್ರೇನು, ದೇ ಹ್ಯಾವ್ ಟು ಸೈನ್ ಮಾಡಬೇಕು ಅಂತ ಫೈಲಿಗೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಎಲ್ಲ ಅರ್ಧ ಕೆಲಸಗಳಾಗಿವೆ. ಅವಾಗ ಸಿದ್ದರಾಮಯ್ಯ ಹೇಳಿದ್ರಂತೆ, ಇಲ್ಲ ಅದನ್ನೆಲ್ಲ ಮಾಡಕ್ಕಾಗಲ್ಲ ಅಂತ. ಈಗ ಒಂದು 2 ತಾಸು ಇದ್ರೆ ನಡೆಯುತ್ತೆ ಸರ್ ಇದು. ಇದಕ್ಕಿದ್ದಂಗೆ ಕೆಲವು ಮಂತ್ರಿಗಳು ರಾಜಭವನಕ್ಕೆ ಹೋಗಿ ತಮ್ಮ ಚೇಂಬರ್ಗೆ ಹೋಗಿ, ವಿಧಾನಸೌಧಕ್ಕೆ ಹೋಗಿ ತಮ್ಮ ಚೇಂಬರ್ಗೆ ಹೋಗಿ ಫೈಲ್ಗಳು ಯಾವ್ದಾವ್ದು ಕ್ಲಿಯರ್ ಮಾಡ್ತಾರೆ. ಸೊ ಎಕ್ಸ್ಟೆನ್ಷನ್ ಇದೆ ಅಂದ್ರೆ ಅಲ್ಟಿಮೇಟ್ಲಿ ಇದು ಬೇರೆ ರೀತಿಯ ರಾಜಕೀಯ ಪರಿಣಾಮ ಏನ್ ಬೀರಲ್ಲ. ಆದ್ರೆ ಸ್ವಲ್ಪ DK ಅವರಿಗೆ ಆತಂಕ ಜಾಸ್ತಿ ಆಗುತ್ತೆ. ಹೌದು, ಅವ್ರು ಕರ್ಕೊಂಡು ಬೇರೆ ಹೋಗಿದ್ರು ಅಲ್ವಾ? ಹೌದು. ಸೊ ಸ್ವಲ್ಪ ಆತಂಕ, ಏನಪ್ಪ ಬೆಳವಣಿಗೆ ಆಗುತ್ತೋ ಅಂತ. ಅಲ್ಲ, ಬೆಳವಣಿಗೆ ಏನಾಗುತ್ತೆ ಅಂತ ಮತ್ತೆ ಹೋಗ್ಬಿಟ್ಟು ಅಜ್ಜಯ್ಯನದ್ರ ಕೇಳ್ಕೋಬೇಡ ಅಂತ ಹೊರಟ್ರೆ. ಈಗ ಸಂಜೆ ಅವ್ರು ಮುಹೂರ್ತಕ್ಕೆ ಹೋಗ್ತಾರೆ ಅಂತಿದ್ರು. ಮುಹೂರ್ತ ಅಜ್ಜಯ್ಯನವ್ರ ಹತ್ರ. ಅಲ್ಲ, ನನಗೊಂದೇನು ಕಾಡ್ತಾ ಇದೆ ಅಂದ್ರೆ ಸರ್, ನಿಮ್ಮ ಹತ್ರ ಇದಕ್ಕೆ ನಿಮ್ಗೆ ಉತ್ತರ ಬೇಕೇ ಬೇಕು. ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗ್ತಿರುವಂತ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ನೊಣವನಕೆರೆ ಅಜ್ಜಯ್ಯನವರ ಸಮೇತ 10 ಜನ ಜ್ಯೋತಿಷಿಗಳ ಸಲಹೆಯನ್ನ ಪಡಿತಾ ಇದ್ದಾರೆ ಅನ್ನೋದು ಅವಾಗ ಒಂದು ವರದಿ ಬಂತು. ಹೌದು, ಮಾಹಿತಿ ಬಂತು. ಕರೆಕ್ಟ್. ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಅಲ್ಲ, ನೀವು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಹೇಳಿದ್ರಿ. ಇದು 2 ರೀತಿ ಇರೋಕ್ಕೆ ಸಾಧ್ಯ ಇದೆ. ಒಂದು, DK ಶಿವಕುಮಾರ್ ಅವರು
ಕಾಂಗ್ರೆಸ್ನ ಸಿದ್ಧಾಂತ ಏನಿದೆ ಅದಕ್ಕೆ ಎಷ್ಟರ ಮಟ್ಟಿಗೆ ಹೊಂದಿಕೊಂಡಿದ್ದಾರೆ ಅಥವಾ ಆ ಸಿದ್ಧಾಂತವನ್ನ ಅಳವಡಿಸಿಕೊಂಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಅದು ಮೊದಲಿಂದ ಜನ ನೋಡಿದ್ದಾರೆ. ಎರಡನೇ ಪ್ರಶ್ನೆ, ಕಾಂಗ್ರೆಸ್ ಹೈಕಮಾಂಡ್ ಈ ಸಾಫ್ಟ್ ಹಿಂದುತ್ವವನ್ನ ಅಳವಡಿಸಿಕೊಂಡಿರುವಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವ ಮೂಲಕ ತಾನೇ ಒಪ್ಪಿಕೊಂಡ ತತ್ವಾದರ್ಶಗಳಿಗೆ ವಿರುದ್ಧವಾಗಿ ನಡ್ಕತಾ ಇದೆಯಾ ಅಂದ್ರೆ ಕಾಂಗ್ರೆಸ್ ಮಾತು ಮತ್ತು ಕೃತಿಯ ನಡುವೆ ವ್ಯತ್ಯಾಸ ಇದೆಯಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಯಾಕೆಂದ್ರೆ ಕರೆಕ್ಟ್. ಸೊ ದಟ್ ಇಸ್ ಅ ಮೇಜರ್ ಥಿಂಗ್. ಈಗ ಬಂದಿರೋ ಬ್ರೇಕಿಂಗ್ ಮಾಹಿತಿ, ರಾಜೀನಾಮೆ ಪತ್ರವನ್ನ ಈ ಕೊನೆಯದಾಗಿ ಸನ್ಮಾನ್ಯ ಅವರ ಕಾರ್ಯದರ್ಶಿಗಳು ಪಡ್ಕೊಂಡಿದ್ದಾರೆ. ಹೌದಾ? ಅಂದ್ರೆ ಫೋನ್ ಕಾಲ್ ಮಾಡಿ ಕೇಳಿದ್ರೆ ಅಥವಾ ಏನಂತ? ಇಲ್ಲ, ರಾಜೀನಾಮಾ ಪತ್ರವನ್ನ ತೆಗೆದುಕೊಂಡಿದ್ದಾರೆ. ಅದನ್ನ ರಾಜ್ಯಪಾಲರು ಬಂದ ಮೇಲೆ ಅಂಗೀಕಾರ, ರಾಜ್ಯಪಾಲರು ಬಂದ ಮೇಲೆ ಅಂಗೀಕಾರ. ದಟ್ ಇಸ್ ಪ್ರೊಸೆಸ್. ಆದ್ರಿಂದ ಅವ್ರು ತಿರಸ್ಕಾರ ಮಾಡಕ್ ಆಗಲ್ಲ. ಓಕೆ, ರಾಜೀನಾಮೆ ಪತ್ರ ಸ್ವೀಕರಿಸಿದ ಪ್ರಭುಶಂಕರ್, ಎಸ್, ಓಕೆ, ರಾಜ್ಯಪಾಲರ ಕಾರ್ಯದರ್ಶಿ ಈಗ ಹಲವು ಮಾತುಕತೆಗಳ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ರಾಜೀನಾಮೆ ಪತ್ರವನ್ನ ಸ್ವೀಕರಿಸಿದ್ದಾರಂತೆ. ಅದನ್ನು ರಾಜ್ಯಪಾಲರಿಗೆ ರೆಫರ್ ಮಾಡ್ತಾರೆ. ರಾಜ್ಯಪಾಲರು ಅದನ್ನ ಅಂಗೀಕಾರ ಮಾಡ್ತಾರೋ ಏನ್ ಮಾಡ್ತಾರೋ ಅವ್ರು ಬಂದ ಮೇಲೆ ನೋಡ್ಬೇಕಾಗುತ್ತೆ. ಆ ಕಾರಣಕ್ಕೇನೆ ಅವರು ಇವತ್ತು ಬಕ್ರೀದ್ ಆಗಿರುವುದರಿಂದ ರಜಾ ಇದ್ದವರು ಈ ಪತ್ರ ಪಡೆದುಕೊಳ್ಳುವುದಕ್ಕಾಗಿ ಅವ್ರು ರಾಜಭವನಕ್ಕೆ ಬಂದಿದ್ರು. ಪ್ರಭುಶಂಕರ್ ಓಕೆ, ಬಂದ್ಮೇಲೆ ಅದು ಏನ್ ಮಾತಾಡಿದ್ರೆ ಗೊತ್ತಿಲ್ಲ, ಏನ್ ಮಾಹಿತಿನೋ ಗೊತ್ತಿಲ್ಲ. ಎಸ್ ಸರ್, ಇದೀಗ ಸಿದ್ದರಾಮಯ್ಯನವರ ಅಧಿಕಾರದ ಯುಗಾಂತ್ಯ ಆಗ್ತಾ ಇದೆ, ಆಡಳಿತದ ಯುಗಾಂತ್ಯ ಆಗ್ತಾ ಇದೆ. ಸಮಾಜವಾದಿ ನಾಯಕರ ಕೊನೆಯ ಕೊಂಡಿ ಅಧಿಕಾರ ಮತ್ತು ಆಡಳಿತದ ನಂಟಿನಿಂದ ಕಳಚಿಕೊಂಡಿದೆ. ಮಾನ್ಯ ಸಿದ್ದರಾಮಯ್ಯನವರು ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ತಾ ಇದ್ದಾರೆ. ಎಸ್, ಅದರ ನಡುವೆ ಒಂದು ಲೇಟೆಸ್ಟ್ ಡೆವಲಪ್ಮೆಂಟ್, ಮುಖ್ಯಮಂತ್ರಿಗಳಿಂದ ನೇರವಾಗಿ ಈ ರಾಜೀನಾಮೆ ಪತ್ರ ಸಲ್ಲಿಸಿದ ತಕ್ಷಣ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾಗೆ ಹೋಗ್ತಾರೆ. ಅಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇದು ಬಹಳ ಮಹತ್ವದ್ದು. ಯಾಕಂದ್ರೆ ತಮ್ಮ ಇಡೀ ರಾಜಕೀಯ ಬದುಕಿನ ಮಹತ್ತರ ವಿಚಾರಗಳನ್ನು ಹೇಳ್ತಾರೋ, ತಾವು ಮುಖ್ಯಮಂತ್ರಿಯಾಗಿ ಮಾಡಿದ್ದ ವಿಚಾರ ಬಗ್ಗೆ ಹೇಳ್ತಾರೋ, ಬಹಳ ಮುಖ್ಯವಾಗಿ ಕರ್ನಾಟಕದ ಜನತೆಗೆ ಏನು ತಿಳಿಸ್ತಾರೆ ಅವರು ಅನ್ನೋದಿದೆಯಲ್ಲ, ಅದು ಈ ಪತ್ರಿಕೆ ಕೆಲವು ಕ್ಷಣಗಳಲ್ಲಿ ಇದು ಮುಗಿಸಿ ಹೋಗ್ತಾ ಇದ್ದಾರೆ. ಹೌದು. ಸೊ ಇದು ಬಹಳ ಮಹತ್ವದ್ದು. ಅಂದ್ರೆ ಈವನ್ ದೆಹಲಿಯಲ್ಲಿ ನಡೆದಂಥ ಮಾತುಕತೆ, ತಾವು ರಾಜೀನಾಮೆ ನೀಡುವುದಕ್ಕೆ ಏನು ಕಾರಣ ಅನ್ನೋದು, ಈಗ ನಾವು ಮೊದಲು ಚರ್ಚೆ ಮಾಡಿದ ಹಾಗೆ ಇವ್ರನ್ನ ಒಂದು ಅಧಿಕಾರ ಹಂಚಿಕೆಯ ಸೂತ್ರ ಅನ್ನೋದು ಇತ್ತ, ಒಪ್ಪಂದ ಇತ್ತ ಇಲ್ವಾ, ಈ ಎಲ್ಲ ಅಂಶಗಳ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸುವ ತಿಳಿಸುವ ಸಾಧ್ಯತೆ ಇದೆ. ಇದು ಕೂಡ ಒಂದು ಎಮೋಷನಲ್ ಆದ್ದು ಅಂತ. ಎಸ್ ಸರ್, ಹಾಗಾದ್ರೆ ಆ ಪತ್ರಿಕಾಗೋಷ್ಠಿಗೆ ಹೋಗೋದಕ್ಕಿಂತ ಮೊದಲು ಒಂದು ಬ್ರೇಕ್ ತಗೊಂಬೋಣ. ಹಾಗಾದ್ರೆ ಎಸ್, ಒಂದು ಬ್ರೇಕ್ ತಗೊಳ್ಳೋಣ. ಈಗ ಒಂದು ವಿರಾಮ ತಗೋತೀವಿ, ಎಲ್ಲೂ ಹೋಗಬೇಡಿ, ಮತ್ತೆ ವಾಪಸ್ ಬರ್ತೀವಿ. ಕ್ಷಣದ ಸುದ್ದಿಯನ್ನು ತಮಗೆ ತಲುಪಿಸುತ್ತೆ ಫೋಕಸ್ ಟಿವಿ. ಎಕ್ಸ್ಪೋಸ್ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಕಂಡ್ರೂ ಕೂಡ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಜಮೀರ್ ಕಾರುಬಾರು, ಸಿದ್ದರಾಮಯ್ಯ ದರ್ಬಾರು, ಡಿಕೆಗೆ ಕೌಂಟರ್, ಕಾಂಗ್ರೆಸ್ಗೆ ಡವಡವ ಶುರುವಾಯಿತು. ಬಿಜೆಪಿಗೆ ಗೆಲ್ಲುವ ಹುಮ್ಮಸ್ಸು ಇನ್ ಸ್ವಲ್ಪ ಹೆಚ್ಚಾಯಿತು. ಡಿ.ಕೆ. ಶಿವಕುಮಾರ್ ಮುಟ್ಟಿ ನೋಡಿಕೊಳ್ಳುವಂತೆ ಯತ್ನಾಳ್ ರಾಜಕೀಯ ಜೀವನಕ್ಕೆ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಫಿಕ್ಸ್. ಯತ್ನಾಳ್ ಮಾಡಿಕೊಂಡಿರೋ ಅವಾಂತರಗಳು ಏನೇನು? ಕಾಂಗ್ರೆಸ್ ಅಕ್ಷರಶಃ ಇಬ್ಬಾಗವಾಗ್ತಾ ಇದೆ. ಯಾರ್ಯಾರಿಗೆ ಯಾವ ಹುದ್ದೆಗಳು, ಯಾರ್ಯಾರಿಗೆ ಯಾವ ಸ್ಥಾನಗಳು? ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯವನ್ನ ಮುಗಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಮಾಡಿಕೊಂಡಿರೋ ಮಾಸ್ಟರ್ ಪ್ಲಾನ್. ಕೊನೆಗೂ ಸಾಹುಕಾರ ಸತೀಶ್ ಜಾರಕಿಹೊಳಿ ಗೆದ್ದು ಬೀಗಿದ್ದಾರೆ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ. ಹೆಣ್ಣು ಸೃಷ್ಟಿಯ ಆದಿಶಕ್ತಿ, ಕಲ್ಲು ಮುಳ್ಳಿನ ಹಾದಿಯಲ್ಲೂ ನಗು, ಪ್ರಜ್ವಲಿಸಲಿ ಸಂಕಲ್ಪದ ಶಕ್ತಿ. ಪ್ರತಿಧ್ವನಿಸಲಿ ಸತ್ಯ. ಹೆಗಲು, ಮಡಿಲು, ಕಣ್ಣು, ಫೋಕಸ್. ಫೈಟ್ ಶಾಶ್ವತ, ಇಂಪ್ಯಾಕ್ಟ್ ನಿಶ್ಚಿತ.
ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಮಾಜಿ ಮುಖ್ಯಮಂತ್ರಿ ಆದರು ಮತ್ತು ರಾಜಭವನದಿಂದ ನೇರವಾಗಿ ತಮ್ಮ ಗೃಹ ಕಚೇರಿಗೆ ಆಗಮಿಸಿದ್ದಾರೆ. ಅಲ್ಲಿ ನಡೀತಾ ಇದೆ ಪತ್ರಿಕಾಗೋಷ್ಠಿಯನ್ನು ನೇರ ಪ್ರಸಾರವನ್ನು ನೋಡಿ ನಂತರ ಅದರ ಬಗ್ಗೆ ನಾವು ಮಾತನಾಡ್ತೀವಿ. ಎಸ್, ನೇರ ಪ್ರಸಾರ ಸ್ಟಾರ್ಟ್ ಆಗ್ತಾ ಇದೆ. ಈಗ ಮುಖ್ಯಮಂತ್ರಿಗಳು ಕೃಷ್ಣದಲ್ಲಿದ್ದಾರೆ, ಅವರ ಪಕ್ಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಇನ್ನೊಂದು ಕಡೆ ಡಾಕ್ಟರ್ ಪರಮೇಶ್ವರ ಅವರು ಕೂತಿದ್ದಾರೆ. ಸೊ ಇಡೀ ಸಚಿವ ಸಂಪುಟದ ಸದಸ್ಯರು ಕೂಡ ಈ ವಿದಾಯದ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಸೊ ಒಂದು ರೀತಿಯಲ್ಲಿ ಇದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರದ ಒಂದು ಎಮೋಷ್ನಲ್ ಸಂದರ್ಭದ ಪತ್ರಿಕಾಗೋಷ್ಠಿ. ನಾನು ಈ ಮೊದಲೇ ತಮಗೆ ಹೇಳಿದೆ, ಒಂದು ಅವರ ತಮ್ಮ ರಾಜಕೀಯ ಬದುಕಿನ ಒಂದು ಹಿನ್ನೋಟವನ್ನು ಈ ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ತಲುಪಿಸೋ ಸಾಧ್ಯತೆ ಇದೆ. ಅದ್ರ ಜೊತೆ ತಮ್ಮ ಸರ್ಕಾರದ ಸಾಧನೆ, ಅದು ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಇನ್ನೂ ಎರಡು ರೀತಿ ಅವ್ರು ಮಾತನಾಡೋ ಸಾಧ್ಯತೆ ಇದೆ. ಒಂದು, ಮುಂದೆ ಸರ್ಕಾರವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಡಿ.ಕೆ. ಶಿವಕುಮಾರ್ ಅವರು ಅಂತ, ಅದೊಂದು ರೀತಿ ಎಚ್ಚರಿಕೆನೂ ಆಗ್ಬೋದು, ಸಲಹೆನೂ ಆಗ್ಬೋದು. ಏನಂತೀರಿ ಸರ್? ಕರೆಕ್ಟು. ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂಥ ಒಂದೇ ಒಂದು ಆತಂಕ, ಒಂದೇ ಒಂದು ಸವಾಲು ಏನಂದರೆ ಹೌ ಟು ಹ್ಯಾಂಡಲ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವ್ರನ್ನ ಬೆಂಗಳೂರಿನಲ್ಲಿ ಇಳಿಸ್ಕೊಳ್ಳೋದಕ್ಕಿಂತ ಡೆಲ್ಲಿಗೆ ಕಳಿಸೋದು ಹೆಂಗೆ, ಯಾವ ಕಾರಣದಿಂದ ಅವ್ರನ್ನ ಡೆಲ್ಲಿಗೆ ಕಳಿಸೋಣ, ಯಾಕಂದರೆ ಮತ್ತೊಂದು ಅಧಿಕಾರ ಕೇಂದ್ರ ಆಗಬಾರ್ದು. ಎಸ್, ಅದೇ ಕಾರಣಕ್ಕೆ ಈಗ ನೋಡಿ ಅವರ ಮುಂದೆ ಹಲವಾರು ಸವಾಲುಗಳಿವೆ. ನೇರ ಪ್ರಸಾರ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ನಾ ಹೇಳ್ಬೋದಾದ್ರೆ, ಒಂದು ಅವರ ರಾಜ್ಯಸಭೆಗೆ ಕಳಿಸುವಂತ ಸವಾಲು, ಅವ್ರು ಹೋಗ್ತಾರೋ ಇಲ್ವೋ ಅಂತ. ಇನ್ನು ಈ ಸಿದ್ದು ಪವರ್ ಸೈನ್ಸ್, ಈಗ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ, ಎಸ್ ನಾನು ರಾಜೀನಾಮೆ ಸಲ್ಲಿಸಿದ್ದೇನೆ. ರಾಜೀನಾಮೆ ಪತ್ರ ಸಲ್ಲಿಸಿದ ಬಳಿಕ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ರಾಜೀನಾಮೆ ನೀಡಿದ್ದೇನೆ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕದ ಜನತೆಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ ಅನ್ನೋದು ತಿಳಿಸಿದ್ದಾರೆ. ಹೌದು, ಅಧಿಕೃತವಾಗಿ ತಿಳಿಸಿದ್ದಾರೆ. ಈಗ ಸವಾಲುಗಳ ಬಗ್ಗೆ ಮಾತಾಡ್ತಾರೆ. ಎಸ್ ಸರ್. ಒಂದು, ರಾಜ್ಯಸಭೆಗೆ ಸಿದ್ದರಾಮಯ್ಯನವ್ರನ್ನ ಕಳಿಸುವ ಸವಾಲು. ಎಸ್ ಸರ್. ಇನ್ನೊಂದು, ಮಂತ್ರಿಮಂಡಲ ರಚನೆ ಮತ್ತು ಅದರ ಸಮತೋಲನವನ್ನು ಕಾಪಾಡಬೇಕಾದ್ದು. ಯಾಕಂದ್ರೆ ಸದ್ಯಕ್ಕಂತೂ ಪವರ್ ಸೆಂಟರ್ ಇದ್ದೇ ಇರುತ್ತೆ. ಕರೆಕ್ಟ್. ಸಿದ್ದರಾಮಯ್ಯನವ್ರ ಪವರ್ ಸೆಂಟರ್ ಸ್ಟಿಲ್ ಇಟ್ ಇಸ್ ಪವರ್ಫುಲ್. ಹೌದು. ಸೊ ಆದ್ರಿಂದ ಈ ಪವರ್ ಸೆಂಟರ್ ದುರ್ಬಲ ಆಗುವವರೆಗೆ ಹೌದು ಡಿ.ಕೆ.ಶಿ ತಮಗೆ ಬೇಕಾದ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಮೇಜರ್ ಇದು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಇವತ್ತು ಮಾತನಾಡಬೇಕಾದ್ರೆ ತಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಬಹಳ ಮುಖ್ಯವಾಗಿ ಮಾತನಾಡಿದ ಸರ್, ಆರ್ಥಿಕತೆಯನ್ನ ತಾವು ಹೇಗೆ ನಿರ್ವಹಿಸಿದ್ವಿ ಅಂತ. ಕರೆಕ್ಟ್. ಗ್ಯಾರಂಟಿಯನ್ನು ಹೇಗೆ ನಿರ್ವಹಣೆ ಮಾಡಿದೆ, ಇದನ್ನ ಹೇಗೆ ಮಾಡಿದೆ, ಸಾಲದ ಬಗ್ಗೆ 10 ಲಕ್ಷ ಕೋಟಿ ಸಾಲ ಅಂತಾರೆ, ಸಾಲ ಮಾಡಿದ್ದೆ ಹೇಗೆ, ಏನು ಎಲ್ಲವನ್ನ ವಿವರಿಸಿ, ಅದ್ರ ಜೊತೆಗೆ ಇದನ್ನ ಮುಂದುವರಿಸಿಕೊಂಡು ಹೋಗುವ ಬಗ್ಗೆ ಅವ್ರು ಮಾತನಾಡಿದ್ದಾರೆ. ಆರ್ಥಿಕತೆಯನ್ನ ಹೇಗೆ ನಿರ್ವಹಿಸಬೇಕು ಅಂತ. ಇದು ಕೂಡ ಬಹುದೊಡ್ಡ ಸವಾಲು ನನಗೆ ಅಂತ ಅನ್ಸುತ್ತೆ. ಈಗ ನಾವು ಒಂದು ಕರ್ನಾಟಕದ ಜನ ಎಕ್ಸ್ಪೆಕ್ಟ್ ಮಾಡುವುದು ಡಿ.ಕೆ. ಶಿವಕುಮಾರ್ ಅವರ ಆರ್ಥಿಕ ನೀತಿ ಎಷ್ಟು ಪಟ್ಟ ಲಾಭವನ್ನು ತರಬಹುದು ಅಂತ. ವೈಯಕ್ತಿಕವಾಗಿ ಅವರು ಎಷ್ಟು ಪಟ್ಟು ಲಾಭಕ್ಕೆ ಬಂದಿದ್ದಾರೆ. ಕರ್ನಾಟಕ ರಾಜ್ಯ ಲೈವ್ ಬರ್ತಾ ಇದೆ, ನಂತರ ನಾವು ಚರ್ಚೆ ಮಾಡಬಹುದು. ಪ್ರಿಯ ವೀಕ್ಷಕರೇ ನೋಡಿ, ಈಗ ನೇರ ಪ್ರಸಾರ